ನಮಸ್ಕಾರ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ. ನವೋದಯದಲ್ಲಿ ಬರುವಂತ ಪರಿಸರ ಅಧ್ಯಯನದಲ್ಲಿ ಈ ಸಲ ಯಾವ ತರ ಕ್ವಶನ್ ಕೇಳ್ತಾರ ಅಂತ ಗೊತ್ತಿಲ್ಲ, ಆದ್ರೂ ನಿಮ್ಗೆ ಡೀಪ್ ಆಗಿ ಒಂದು ಕ್ಲಾಸ್ ಅನ್ನು ಮಾಡ್ತಾ ಇದ್ದೇನೆ ಮಕ್ಕಳೇ. ಏನಪ್ಪಾ ಅಂದ್ರ ಭಾರತದ ಅಂತಾರಾಷ್ಟ್ರೀಯ ಭೂಗಡಿ ಹಂಚಿಕೊಂಡಿರುವ 7 ದೇಶಗಳೊಂದಿಗೆ ಸ್ವವಿವರವಾಗಿ ಇವತ್ತೇನ್ ಮಾಡೋಣ ಅಧ್ಯಯನ ಮಾಡೋದು ಮಕ್ಕಳೇ. ಇದು ನೋಡಿ ನಮ್ಮ ಭಾರತ ದೇಶ ಐತಿ. ಈ ಭಾರತ ದೇಶದೊಳಗೆ ಭೂಗಡಿ ಹಂಚಿಕೊಂಡಿರುವ ದೇಶಗಳ ಪಟ್ಟಿಯನ್ನು ಇವತ್ತ ಅಧ್ಯಯನ ಮಾಡೋಣ. ಈ ಕಡೆ ಎಲ್ಲ ಬಂಗಾಳ ಕೊಲ್ಲಿ ಬರ್ತೈತಿ, ಈ ಕಡೆ ಎಲ್ಲ ಹಿಂದೂ ಮಹಾಸಾಗರ ಬಂದ್ರೆ ಈ ಕಡೆ ಅರಬ್ಬಿ ಸಮುದ್ರ ಬರ್ತೈತಿ, ಈ ಕಡೆ ಎಲ್ಲ ಭೂಗಡಿ ಬರ್ತೈತಿ ಮಕ್ಕಳೇ. ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಎಷ್ಟು ಭೂಗಡಿ ಐತಪ್ಪ ಅಂದ್ರೆ 15,106.7 ಕಿಲೋಮೀಟರ್ ಅಷ್ಟು ಭೂಗಡಿ ಐತಿ. ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಇಲ್ಲಿ ಎಲ್ಲ ಐತ್ರ ಈ ಒಂದು ಪ್ರದೇಶ ಮಾರ್ಕ್ ಮಾಡಿದ್ದು 15,106.7 ಕಿಲೋಮೀಟರ್ ನಷ್ಟು ಭೂಗಡಿ ಐತಿ ಮಕ್ಕಳೇ. ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿರುವ ದೇಶ ನಮ್ಮ ದೇಶದೊಂದಿಗೆ ಯಾವ ದೇಶಪ್ಪ ಅಂದ್ರ ಬಾಂಗ್ಲಾದೇಶ. ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ 4,096.7 ಕಿಲೋಮೀಟರ್ ಅಷ್ಟು ಭೂಗಡಿಯನ್ನು ಹಂಚಿಕೊಂಡೈತಿ ಮಕ್ಕಳೇ. ಅದೇ ತರನಾಗಿ ಅತಿ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಿರುವ ದೇಶ ಯಾವ್ದು? ಅಫಘಾನಿಸ್ತಾನ್ 106 ಕಿಲೋಮೀಟರ್ ಅಷ್ಟು ಭೂಗಡಿಯನ್ನು ಹಂಚಿಕೊಂಡೈತಿ ಮಕ್ಕಳೇ. ಈ ಎಲ್ಲಾ ದೇಶಗಳೊಂದಿಗೆ ನಾವೇನ್ ಮಾಡೋಣ ಈಗ ಅಧ್ಯಯನ ಮಾಡೋಣ. ಮೊದಲಿಗೆ ಬಂದ್ಬಿಟ್ಟು ಬಾಂಗ್ಲಾದೇಶದೊಂದಿಗೆ ಅಧ್ಯಯನ ಮಾಡೋಣ. ಬಾಂಗ್ಲಾದೇಶದ ಏನಪ್ಪಾ ಸ್ಪೆಷಲ್ ಅಂದ್ರ ಈ ಬಾಂಗ್ಲಾದೇಶ ಏನ್ ಮಾಡೈತಿ ಅಂದ್ರ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನ ಎಷ್ಟಪ್ಪ ಅಂದ್ರೆ 4,096.7 ಕಿಲೋಮೀಟರ್ ನಷ್ಟು ಭೂಗಡಿಯನ್ನು ಹಂಚಿಕೊಂಡೈತಿ. ಬಾಂಗ್ಲಾದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಢಾಕಾ ಬರ್ತೈತಿ ಮಕ್ಕಳೇ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದು ಐತಪ್ಪ ಅಂದ್ರೆ ರಾಜ್ಯ ಐತಪ್ಪ ಅಂದ್ರ ಪಶ್ಚಿಮ ಬಂಗಾಳ ಐತಿ ಮಕ್ಕಳೇ. ಇಲ್ಲಿ ಮತ್ ಆಸಾಮ್ ಅಂತ ಬರ್ತೈತಿ, ತ್ರಿಪುರಾ, ಇಲ್ಲಿ ಮೇಘಾಲಯ ಬಂದು ತ್ರಿಪುರಾ, ಮಿಜೋರಾಂ. ಈ 5 ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರುವ ದೇಶ ಯಾವ್ದಪ್ಪ ಅಂದ್ರ ಬಾಂಗ್ಲಾದೇಶ. ಈ ಒಂದು ರೇಖೆ ಐತಿ ಇಲ್ಲಿ ಮಾರ್ಕ್ ಮಾಡಿಲ್ಲ. ಈ ಒಂದು ಲೈನಿಗೆ ಏನ್ ಕರಿಬೇಕಂದ್ರ ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿಬೇಕು. ಯಾಕಂದ್ರ ಭಾರತ ಮತ್ತು ಬಾಂಗ್ಲಾದೇಶವನ್ನು ವಿಭಾಗ ಮಾಡುವ ಗಡಿರೇಖೆ ಹೆಸರೇನಪ್ಪಾ ಅಂತ ಕೇಳ್ತಾರ. ಅವಾಗ ಏನ್ ಬರೀಬೇಕು? ರ್ಯಾಡ್ಕ್ಲಿಫ್ ಗಡಿರೇಖೆ ಅಂತ ಬರೀಬೇಕು ಮಕ್ಕಳೇ. ಇದು ಅಷ್ಟು ಬಾಂಗ್ಲಾದೇಶದ ಒಂದು ಅಧ್ಯಯನ. ಆದ್ರ ನೆಕ್ಸ್ಟ್ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರುವ 2ನೇ ದೇಶ ಯಾವ್ದಪ್ಪ ಅಂದ್ರೆ ಚೀನಾ ಅಂತ ಬರ್ತೈತಿ ಮಕ್ಕಳೇ. ಚೀನಾ ನೋಡ್ರಿ, ಈ ಮಾರ್ಕ್ ಮಾಡಿಲ್ಲ, ಈ ಎಲ್ಲಾ ಏರಿಯಾ ಚೀನಾ ಹಚ್ಕೊಂಡೈತಿ, ಮತ್ತೆ ಈ ಏರಿಯಾದೊಳಗ ಚೀನಾ ಬರ್ತೈತಿ ಮಕ್ಕಳೇ. ಮೊದಲಿಗೆ ಬಂದ್ಬಿಟ್ಟು ಲಡಾಖ್ ಬರ್ತೈತಿ. ಲಡಾಖ್ ಬಂದು ಉತ್ತರಾಖಂಡ, ಹಿಮಾಚಲ ಪ್ರದೇಶ ಇಲ್ಲಿ ಮೇಲ್ಭಾಗದಲ್ಲಿ ಬಂದ್ರ, ಇಲ್ಲಿ ಕೆಳಗೆ ಇಲ್ಲಿ ನೆಕ್ಸ್ಟ್ ಭಾಗ ಒಳಗ ಸಿಕ್ಕಿಂ ಅಂತ ಬರ್ತೈತಿ, ಅರುಣಾಚಲ ಪ್ರದೇಶ ಅಂತ ಬರ್ತೈತಿ ಮಕ್ಕಳೇ. ಈ 5 ರಾಜ್ಯಗಳೊಂದಿಗೆ 5 ರಾಜ್ಯ ಅಲ್ಲ, 1 ಕೇಂದ್ರಾಡಳಿತ ಪ್ರದೇಶ ಮತ್ತು 4 ರಾಜ್ಯಗಳು. 1 ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಡಾಖ್ ಮತ್ತು 4 ರಾಜ್ಯಗಳೊಂದಿಗೆ ಚೀನಾ ಏನ್ ಮಾಡೈತಿ? ಗಡಿಯನ್ನು ಹಂಚಿಕೊಂಡೈತಿ. ಈ ಚೀನಾ ಮತ್ತು ಭಾರತವನ್ನು ವಿಭಾಗ ಮಾಡುವ ಗಡಿರೇಖೆ ಹೆಸರು ಏನಪ್ಪಾ ಅಂದ್ರ ಇದಕ್ಕೆ ಏನ್ ಕರೀತಾರ ಅಂದ್ರ ಮ್ಯಾಕ್ ಮೋಹನ್ ಗಡಿರೇಖೆ ಅಥವಾ LAC ಅಂತ ಕರೀತಾರ. LAC ಅಂದ್ರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಕರೀತಾರ ಮಕ್ಕಳೇ. ಇದು ಟೋಟಲ್ ಎಷ್ಟು ಹಂಚಿಕೊಂಡೈತಿ ಅಂದ್ರ 3,488 ಕಿಲೋಮೀಟರ್ ಅಷ್ಟು ಗಡಿರೇಖೆಯನ್ನು ಹಂಚಿಕೊಂಡಿರುವ 2ನೇ ದೇಶ ಆಗೈತಿ. ಮತ್ತು 3ನೇ ದೇಶ ಯಾವ್ದಪ್ಪ ಅಂದ್ರೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರುವ 3ನೇ ದೇಶ ಯಾವ್ದಪ್ಪ ಅಂದ್ರೆ ಪಾಕಿಸ್ತಾನ್. ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ನೋಡಿ, ಇಲ್ಲಿ ಯಾವ ಬಂತು? ಲಡಾಖ್ ಬಂತು, ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್. ಈ 5 ಪ್ರದೇಶಗಳೊಂದಿಗೆ ಇಲ್ಲಿ 2 ಪ್ರದೇಶಗಳು ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಡಾಖ್ ಮತ್ತು ಜಮ್ಮು ಕಾಶ್ಮೀರ. ಆದ್ರೆ ಉಳಿದಿವು 3 ರಾಜ್ಯಗಳು ಪಂಜಾಬ್, ರಾಜಸ್ಥಾನ್, ಗುಜರಾತ್. ಈ 3 ರಾಜ್ಯಗಳೊಂದಿಗೆ ಏನ್ ಮಾಡೈತಿ? ಪಾಕಿಸ್ತಾನ ಗಡಿ ಹಂಚಿಕೊಳ್ಳೈತಿ. ಎಷ್ಟಂದ್ರ 3,323 ಕಿಲೋಮೀಟರ್ ಅಷ್ಟು ಗಡಿ ರೇಖೆಯನ್ನ ಪಾಕಿಸ್ತಾನ ಭಾರತ ದೇಶದೊಂದಿಗೆ ಹಂಚಿಕೊಂಡ್ರ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವಂತಹ ಗಡಿರೇಖೆ ಹೆಸರು ಯಾವ್ದಪ್ಪ ಅಂದ್ರೆ ರ್ಯಾಡ್ಕ್ಲಿಫ್ ಗಡಿರೇಖೆ ಅಂತ ಬರ್ತೈತಿ ಮಕ್ಕಳೇ. ಅದೇ ತರನಾಗಿ ಪಾಕಿಸ್ತಾನದ ಜೀವ ನದಿ ಹೆಸರು ಸಿಂಧು ನದಿ ಅಂತ ಕರಿತೇವೆ. ಇಲ್ಲಿ ಪಾಕಿಸ್ತಾನ ಮತ್ತು ಭಾರತ ನಡುವೆ ಒಂದು ಒಪ್ಪಂದ ಆಗ್ತೈತಿ, ಸಿಂಧು ಜಲ ಒಪ್ಪಂದ ಅಂತ ಬರ್ತೈತಿ. ಅವಾಗ 1960 ಆಗ್ತೈತಿ ಮಕ್ಕಳೇ. ಅವಾಗ ಯಾರ ಮಧ್ಯಸ್ಥಿಕೆ ಅಂದ್ರೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ಒಳಗ ಈ ಸಿಂಧು ನದಿ ಜಲ ಒಪ್ಪಂದ ನಡೀತೈತಿ ಮಕ್ಕಳೇ. ಇಷ್ಟು ನೀವು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ 4ನೇ ದೇಶ ಯಾವ್ದಂದ್ರೆ ನೇಪಾಳ ಬರ್ತೈತಿ. ಅದೇ ತರನಾಗಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಅಂದ್ರ ಚೀನಾದ ರಾಜಧಾನಿ ಬೀಜಿಂಗ್ ಆಕೈತಿ ಮಕ್ಕಳೇ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆಕೈತಿ ನೋಡ್ರಿ. ನೆಕ್ಸ್ಟ್ 4ನೇ ದೇಶ ಯಾವ್ದಪ್ಪ ಅಂದ್ರೆ ನೇಪಾಳ. ಈ ನೇಪಾಳದ ರಾಜಧಾನಿ ಯಾವ್ದಪ್ಪ ಅಂತ ಹೇಳ್ತಾರ ಕಠ್ಮಂಡು ಅಂತ ಹೇಳ್ಬೇಕು ಮಕ್ಕಳೇ. ನೋಡ್ರಿ, ಇಲ್ಲಿ ಹಿಡ್ಕೊಂಡು ಈ ಏರಿಯಾ ಆದ್ರೆ ಸ್ವಲ್ಪ ಈ ಭಾಗದೊಳಗೂ ಸಹ ನೇಪಾಳ ಬರ್ತೈತಿ ಮಕ್ಕಳೇ. ನೋಡ್ರಿ, ಇಲ್ಲಿ ಹಿಡ್ಕೊಂಡು ಇಲ್ಲಿ ಯಾವ್ದು ಬರ್ತೈತಿ? ಉತ್ತರಾಖಂಡ್ ಬರ್ತೈತಿ, ಉತ್ತರ ಪ್ರದೇಶ ಬರ್ತೈತಿ, ನೆಕ್ಸ್ಟ್ ಸಿಕ್ಕಿಂ ಅಂತ ಬರ್ತೈತಿ, ಬಿಹಾರ ಬಂದು ವೆಸ್ಟ್ ಬಂಗಾಳ, ಪಶ್ಚಿಮ ಬಂಗಾಳ ಒಳಗೂ ಸಹ ಏನ್ ಮಾಡೈತಿ? ನೇಪಾಳ ತನ್ನ ಗಡಿಯನ್ನು ಹಂಚ್ಕೊಂಡೈತಿ. ಎಷ್ಟು ಕಿಲೋಮೀಟರ್ ಅಂದ್ರ 1751 ಕಿಲೋಮೀಟರ್ ಅಷ್ಟು ಗಡಿ ರೇಖೆಯನ್ನ ನೇಪಾಳ ನಮ್ಮ ದೇಶದೊಂದಿಗೆ ಹಂಚಿಕೊಂಡೈತಿ ಮಕ್ಕಳೇ. ನೆಕ್ಸ್ಟ್ ನೇಪಾಳ
ಮತ್ತು ಭಾರತದೊಂದಿಗೆ ಏನು ಎಲ್ಲ ಅನ್ಯೂನ್ಯವಾದ ಸಂಬಂಧ ಐತಿ. ಇಲ್ಲಿ ಅಂತಿಷ್ಟ ಅಂತ ಗಡಿರೇಖೆಯನ್ನು ನಾವು ಮಾಡಿಲ್ಲ, ನಿಗದಿತ ಅಂತಾರಾಷ್ಟ್ರೀಯ ಗಡಿರೇಖೆ ಅಂತ ನಾವು ಇದ್ದೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಮಯನ್ಮಾರ್ ಮಕ್ಕಳೇ, ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರುವ 5ನೇ ದೇಶ ಯಾವುದು ಅಂದ್ರೆ ಮಯನ್ಮಾರ್. ಮಯನ್ಮಾರ್ ಹೇಳ್ಬೇಕಂದ್ರೆ ಇದಕ್ಕೆ ಮೊದಲ ನಾವು ಸ್ವತಂತ್ರ ಸಿಗ್ತಿರ್ತ ಮೊದಲು ಏನ್ ಕರಿತೀವಿ, ಬರ್ಮಾ ಕರಿತೀವಿ ಮಕ್ಕಳೇ. ಬರ್ಮಾ ಸಹ ನಮ್ಮ ಭಾರತ ದೇಶದೊಳಗೆ ಇತ್ತು, ಹೌದಾ. ಸ್ವತಂತ್ರ ಆದ ತಕ್ಷಣ ಅದೇನಾಯ್ತು, ಮಯನ್ಮಾರ್ ಆಯ್ತು, ಹೌದಾ. ಬರ್ಮಾ, ಈ ಬರ್ಮಾ ದೇಶದ ರಾಜಧಾನಿ ನೆಪಿಡಿವಾ, ಹೌದಾ. ಹೌದಾ, ಯಾವ್ದಪ್ಪ, ಯಾವ್ದು ಹೇಳಿದ್ರು ಹೌದಾ. ಈ ಮಯನ್ಮಾರ್ ಏನಂದ್ರ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನ ಏನ್ ಮಾಡೈತಿ, ಗಡಿರೇಖೆಯನ್ನು ಹಂಚ್ಕೊಂಡೈತಿ. ಇದಕ್ಕೂ ಸಹ ನಿಗದಿತವಾದಂತ ಯಾವುದೇ ಬೇರೆ ಗಡಿರೇಖೆ ಹೆಸರಿಲ್ಲ, ನಿಗದಿತ ಅಂತಾರಾಷ್ಟ್ರೀಯ ಗಡಿರೇಖೆ ಅಂತ ನಾವು ಕರಿತೇವೆ. ಎಷ್ಟು ಕಿಲೋಮೀಟರ್ ಅಂದ್ರೆ 1643 ಕಿಲೋಮೀಟರ್ ಅಷ್ಟು ಗಡಿರೇಖೆ ಹಂಚ್ಕೊಂಡೈತಿ. ಏನಂದ್ರ ಅರುಣಾಚಲ ಪ್ರದೇಶ ಆಗಿರ್ಬೋದು, ನೆಕ್ಸ್ಟ್ ನಾಗಾಲ್ಯಾಂಡ್ ಆಗಿರ್ಬೋದು, ಮಣಿಪುರ್ ಆಗಿರ್ಬೋದು, ನೆಕ್ಸ್ಟ್ ಮಿಜೋರಾಂ, ಈ 4 ರಾಜ್ಯಗಳೊಂದಿಗೆ ಏನ್ ಮಾಡೈತಿ ಅಂದ್ರೆ ಮಯನ್ಮಾರ್ ಗಡಿರೇಖೆಯನ್ನ ಹಂಚಿಕೊಂಡೈತಿ ಮಕ್ಕಳೇ. ಎಷ್ಟಂದ್ರೆ 1643 ಕಿಲೋಮೀಟರ್. ನೆಕ್ಸ್ಟ್ 6ನೇ ದೇಶ ಯಾವ್ದಪ್ಪ ಅಂತ ಗಡಿರೇಖೆ ಹಂಚ್ಕೊಂಡಿದ್ದು ಅತಿ ಹೆಚ್ಚು ಭೂತಾನ್. ಯಾವುದು, ಭೂತಾನ್. ಈ ಭೂತಾನ್ ದೇಶದ ರಾಜಧಾನಿ ಯಾವ್ದಪ್ಪ ಅಂತ ಕೇಳ್ತಾರೆ, ಥಿಂಪು ಅಂತ ಹೇಳ್ಬೇಕು ಮಕ್ಕಳೇ, ಥಿಂಪು ಅಂತ ಹೇಳ್ಬೇಕು. ಎಷ್ಟು ಕಿಲೋಮೀಟರ್ ಹಂಚ್ಕೊಂಡಿದ್ದು ಅಂತ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನ ಸ್ವಲ್ಪ ಈ ಭಾಗದಲ್ಲೂ ಭೂತಾನ್ ಬರ್ತೈತಿ ಮಕ್ಕಳೇ. ಎಷ್ಟು ಕಿಲೋಮೀಟರ್ ಅಂದ್ರೆ 699 ಕಿಲೋಮೀಟರ್ ಅಷ್ಟು ಹಂಚ್ಕೊಂಡ್ರೆ ಎಲ್ಲಿ ಹಿಡ್ಕೊಂಡು ನೋಡಿ ಮಕ್ಕಳೇ, ಇಲ್ಲಿ ಪ್ರದೇಶ ಗುರುತಿಸ್ತೀವಿ, ಸಿಕ್ಕಿಮ, ನೆಕ್ಸ್ಟ್ ಅರುಣಾಚಲ್ ಪ್ರದೇಶ, ಆಸಾಮ, ಪಶ್ಚಿಮ ಬಂಗಾಳ, ಈ ಭಾಗದಲ್ಲಿ ಏನೈತಂದ್ರೆ ಭೂತಾನ್ ಗಡಿಯನ್ನು ಹಂಚಿಕೊಂಡೈತಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಯಾವ್ದಪ್ಪ ಅಂದ್ರೆ ಅಫ್ಘಾನಿಸ್ತಾನ್. ಅತಿ ಕಡಿಮೆ ಗಡಿ ರೇಖೆಯನ್ನು ಹಂಚಿಕೊಂಡಿರುವ ದೇಶ ಯಾವ್ದಪ್ಪ ಅಂತ ಕೇಳ್ತಾರೆ, ಅವಾಗ ಅಫ್ಘಾನಿಸ್ತಾನ್ ಬರೀಬೇಕು. ಅಫ್ಘಾನಿಸ್ತಾನದ ರಾಜಧಾನಿ ಕೇಳಿದ್ರೆ ಡ್ಯೂರಾಂಡ್ ರೇಖೆ ಅಂತ ಬರೀಬೇಕು ಮಕ್ಕಳೇ. ಇಲ್ಲೊಂದು ರೇಖೆ ಇಲ್ಲ, ಈ ರೇಖೆ ಏನ್ ಕರಿಬೇಕು, ಡ್ಯೂರಾಂಡ್ ರೇಖೆ ಅಂತ ಕರಿಬೇಕು. ಇದು ಅಷ್ಟು ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಬರ್ತೈತೆ ಮಕ್ಕಳೇ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಲೇಹ್ ಅಂತ ಬರೀಬೇಕು ಮಕ್ಕಳೇ. ಎಷ್ಟು ಕಿಲೋಮೀಟರ್ ಹಂಚ್ಕೊಂಡಿದ್ರೆ 106 ಕಿಲೋಮೀಟರ್ ಅಷ್ಟು ಗಡಿ ರೇಖೆಯನ್ನು ಹಂಚಿಕೊಂಡಿತ್ತು ಮಕ್ಕಳೇ. ಇದಿಷ್ಟು ಭಾರತದ ಭೂಗಡಿ ಹಂಚಿಕೊಂಡಿರುವ ದೇಶಗಳ ಸ್ವವಿವರ ಮಕ್ಕಳೇ. ನೆಕ್ಸ್ಟ್ ಕ್ಲಾಸ್ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.